ಕಡೆ ಎಲ್ಲ ಒಂದು ಕಡೆ ಮೇಕಿಂಗ್ ಕೂಡ ಇನ್ನೊಂದು ಹೈಲೈಟ್ ಆಗಿರೋದು. ಪ್ರತಿಯೊಂದು ಫ್ರೇಮಲ್ಲೂ ಕೂಡ ಒಂದು ಕ್ವಾಲಿಟಿ ಕ್ವಾಂಟಿಟಿ ಕಾಣ್ತಿರೋದು. ಮೇಕಿಂಗು ಇದು ಮಾತ್ರ ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೇ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ. ಯಾವಾಗ ಯಾವ್ದ್ರದ್ದು ಎಷ್ಟೋ ಸ್ಕ್ರಿಪ್ಟಲ್ಲ ಅವರಿಬ್ರು ಸೇರಿದಾಗ ಅದೇ ಒಂದು ಹುಟ್ಟು. ಈಗ ನಾನು ಶೆಟ್ಟರ್ ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ನಾವು ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಲೈಕ್ ರಾಜ್ಬಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ. ನಾವು ಎದುರು ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ, ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿ ಇರುವಂಥ ಸಮಾನತೆ ಅದು ಯಾವಾಗಲೂ, ನೀವು ಮಾಡಿ ನಾನು ಮಾಡ್ತೀನಿ. ಹೌದು. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬಾ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಂದು ಇವತ್ತೇನು, ನಾವು ಒಂದು ಇದ್ರಲ್ಲೇ ಕಳೆದೋಗಿದ್ದೀವಿ. ಖುಷಿ ಆಗ್ತಾ ಇದೆ ಸರ್, ಮಾತಿಲ್ಲ ಇವತ್ತು. ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಗಾಂಧಿನಗರದಲ್ಲಿ ರೇಗಿಸ್ತಾ ಇರ್ತಾರೆ ವೆಟ್ರಿಮಾರನ್ ಅಂತ, ಕನ್ನಡದ ವೆಟ್ರಿಮಾರನ್ ಅಂತಾನೆ ಮಾಡ್ತಿದ್ರೆ ಸಿನಿಮಾ ಸ್ವಲ್ಪ ಜೋರ್ ಒಂದೇನಿಲ್ಲ. ಎಲ್ಲ ನಮ್ಮ ನಟರದ್ದು ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ. ಇಲ್ಲ ಇಲ್ಲ, ನನಗೆ ಎಲ್ಲರೂ ಸಪೋರ್ಟ್. ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಡೈಲಾಗ್ ರೈಟ್ರು ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು. ಎಲ್ಲರೂ ಒಂದು ಸಣ್ಣ ಸಣ್ಣ ಪಾತ್ರ ಕೂಡ ಅದು ನನ್ನ ಲಕ್ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರು ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವ್ ಹೆಡ್ ಸುಧಾಕರ್ ಅಂತ ಅವ್ರು ನಮ್ಮ ಫ್ರೆಂಡ್, ಅವರು ಜೊತೆಗಿದ್ರು. ಸೊ ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನನಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಹಾಂ, ಅವ್ರದ್ದು ಒಂದು ಪಂಚ್ ಅಂದರೆ ಪಂಚೆ ಅವ್ರದ್ದು. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಸೇರ್ಬೇಕು ಸರ್. ನಾವಿಬ್ಬರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು. ಅವಾಗ ನೀವು ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗಳಲ್ಲಿ ಆಗಿರ್ಬೋದು ಅಥವಾ ಕಾಟಿನ ಕತೆ ಬರೆದಿರೋದು ಇದಾಗಿರ್ಬೋದು, ಈಗಿನ ಸಿನಿಮಾ ಆಗಿರ್ಬೋದು, ಸಾಮಾನ್ಯ ಸಮಾಜದಲ್ಲಿ ನಡೀತಿರುವಂಥ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಈಗಿರುವಂಥ ಜೀವನದ ಸಮಸ್ಯೆಗಳನ್ನ ಚಿವುತ್ತಾ ಹೋಗ್ತಾ ಇರ್ತಾರೆ. ಅದಕ್ಕೆ ಜಡೇಶ್ ಅವರು ಯಾಕೆ ಇಂಥದ್ದೇ ಕಥೆಗಳ ಮೇಲೆ ವರ್ಕ್ ಮಾಡ್ತಾ ಹೋಗ್ತಾರೆ ಅಂತ? ಅಲ್ಲ, ನನಗೆ ಸಿನಿಮಾ ಅಂದರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು, ವಿಚಾರಗಳನ್ನ ತಗೊಂಡೋಗ್ಬೇಕು ಅನ್ನೋದು ನನ್ನ ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು, ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದರೆ ಕಾಸ್ ತುಂಬ ಆಲೋಚನೆ ಮಾಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನನಗೇನು ಅಷ್ಟು ಅನ್ಸಲ್ಲ. ಒಂದು ಕಾಸ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ಸೊ ನನ್ನ ಪ್ರಕಾರ ನಾನು ಮುಂದೆ ಹೋಗ್ಬೇಕಾ, ಏನು ಹೇಳಬೇಕು? ಬನ್ನಿ.